ಮೊದಲು ನನ್ನ ತೋಟದಲ್ಲಿರುವ ಮರಗಳ ಎಲ್ಲಾ ಕೊಂಬೆಗಳು ಒಣಗಿ ಉದುರುತ್ತಿದ್ದವು. ನಂತರ ನಾನು ಕೆಲವು ರಾಸಾಯನಿಕ ಔಷಧಿಗಳನ್ನು ಬಳಸಿದೆ. ಏನೂ ಕೆಲಸ ಮಾಡಲಿಲ್ಲ. ನಂತರ ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಕಂಪನಿಯ ಜಾಹೀರಾತನ್ನು ನೋಡಿ ನಾನು ಕೊಕೊಮ್ಯಾಕ್ಸ್ ಅನ್ನು ಆರ್ಡರ್ ಮಾಡಿದೆ. ಅದನ್ನು ಬಳಸಿದ ಕೆಲವು ದಿನಗಳ ನಂತರ ಅದು ಕೆಲಸ ಮಾಡುವುದಿಲ್ಲ ಎಂಬ ಅನುಮಾನ ನನಗಿತ್ತು. ನಂತರ ನಾನು ಅದನ್ನು ಪದೇ ಪದೇ ಬಳಸಿದಾಗ ಉತ್ತಮ ಬದಲಾವಣೆಯನ್ನು ಕಂಡೆ. ನನ್ನ ತೋಟದಲ್ಲಿರುವ ಅನೇಕ ಮರಗಳನ್ನು ಉಳಿಸಲಾಗಿದೆ. ಆದ್ದರಿಂದ ನಾನು ಹೆಚ್ಚು ಕೊಕೊಮ್ಯಾಕ್ಸ್ ಖರೀದಿಸಿ ಬಳಸಿದ್ದೇನೆ ಮತ್ತು ನನಗೆ ಉತ್ತಮ ಇಳುವರಿ ಬಂದಿದೆ. ತೆಂಗಿನಕಾಯಿ ಉದುರುವುದು ನಿಂತು ಹೋಗಿದೆ ಮತ್ತು ಹಣ್ಣುಗಳು ಹೆಚ್ಚು ಗಟ್ಟಿಮುಟ್ಟಾಗಿವೆ. ನಮಸ್ಕಾರ, ನನ್ನ ಹೆಸರು ಬೆವಿನ್. ನಾನು ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡುತ್ತೇನೆ. ನನಗೆ 3 ಎಕರೆಗಳಲ್ಲಿ 144 ತೆಂಗಿನ ಮರಗಳಿರುವ ತೆಂಗಿನ ತೋಟವಿದೆ. ಕಳೆದ 8 ತಿಂಗಳಿನಿಂದ ನಾನು ಕೊಕೊಮ್ಯಾಕ್ಸ್ ಅನ್ನು ಬಳಸುತ್ತಿದ್ದೇನೆ. ಇದಕ್ಕೂ ಮೊದಲು ನನ್ನ ತೆಂಗಿನ ಮರಗಳು ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ದವು. ಬಹಳಷ್ಟು ಕೀಟಗಳ ಬಾಧೆ ಇತ್ತು. ತೆಂಗಿನಕಾಯಿ ಉದುರುವಿಕೆ ಸಂಭವಿಸಿದೆ. ಅಲ್ಲದೆ ಮರಗಳ ಗರಿಗಳು ಒಣಗಿ ಉದುರುತ್ತಿದ್ದವು. ವಿವಿಧ ರಾಸಾಯನಿಕ ಔಷಧಿಗಳನ್ನು ಬಳಸಿದ ನಂತರವೂ ನನಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ನಂತರ ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಕಂಪನಿಯ ಜಾಹೀರಾತನ್ನು ನೋಡಿದ ನಂತರ ನನಗೆ ಕೊಕೊಮ್ಯಾಕ್ಸ್ ಬಗ್ಗೆ ತಿಳಿಯಿತು. ನಾನು ಮೊದಲು 5 ಲೀಟರ್ ಕೊಕೊಮ್ಯಾಕ್ಸ್ ಬಾಟಲಿಗಳನ್ನು ಖರೀದಿಸಿ ಅದನ್ನು ಬಳಸಲು ಪ್ರಾರಂಭಿಸಿದೆ. ನಮ್ಮ ತೋಟದಲ್ಲಿ ಸಾಕಷ್ಟು ನೀರು ಇಲ್ಲದ ಕಾರಣ ನಾನು ಅರ್ಧ ಅಡಿ ಮಣ್ಣನ್ನು ಅಗೆದು 1 ಲೀಟರ್ ನೀರಿನಲ್ಲಿ 100 ಮಿಲಿ ಕೊಕೊಮ್ಯಾಕ್ಸ್ ಅನ್ನು ಬೆರೆಸಿ ಪ್ರತಿ ಮರಕ್ಕೂ ನೀರು ಹಾಕಿದೆ. ಮೊದಲಿಗೆ ಕೆಲವು ದಿನಗಳವರೆಗೆ ಯಾವುದೇ ಬದಲಾವಣೆ ಕಾಣದ ಕಾರಣ ನನಗೆ ಸ್ವಲ್ಪ ಸಂದೇಹವಿತ್ತು. ಆದರೆ ನಾನು ಅದನ್ನು ಬಳಸುವುದನ್ನು ಮುಂದುವರಿಸಿದಾಗ ನಾನು ಉತ್ತಮ ಬದಲಾವಣೆಗಳನ್ನು ನೋಡಲು ಪ್ರಾರಂಭಿಸಿದೆ. ಮರಗಳು ನಿಧಾನವಾಗಿ ಸಕ್ರಿಯವಾದವು. ತೊಗಟೆ ಉದುರುವುದು ನಿಂತುಹೋಯಿತು. ಹಣ್ಣುಗಳು ಹೆಚ್ಚು ಬೆಳೆಯಲು ಪ್ರಾರಂಭಿಸಿದವು. ಈಗ ನನ್ನ ತೋಟದಲ್ಲಿ ಅನೇಕ ಮರಗಳನ್ನು ಉಳಿಸಲಾಗಿದೆ ಮತ್ತು ಅವು ಚೆನ್ನಾಗಿ ಬೆಳೆಯುತ್ತಿವೆ. ನನ್ನ ಮರಗಳಲ್ಲಿನ ಬದಲಾವಣೆಯನ್ನು ನೋಡಿ ನೆರೆಹೊರೆಯ ತೋಟದ ರೈತರು ಸಹ ಆಶ್ಚರ್ಯಚಕಿತರಾದರು ಮತ್ತು ಅವರು ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿ ಅದನ್ನು ಬಳಸಲು ಪ್ರಾರಂಭಿಸಿದ್ದಾರೆ. ನನಗೆ ಈಗ ಉತ್ತಮ ಇಳುವರಿ ಸಿಗುತ್ತಿದೆ ಎಂದು ನನಗೆ ತುಂಬಾ ಸಂತೋಷವಾಗಿದೆ. ಎಪಿಕೆಎಸ್ ಆರ್ಗಾನಿಕ್ ಕಂಪನಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.